18 ಅಂದರೆ ನಮ್ಮ ಕೊಹ್ಲಿದು ಜರ್ಸಿ ನಂಬರ್. ಆ ಜರ್ಸಿ ನಂಬರಲ್ಲಿ ಕೊಹ್ಲಿ 100 ಹೊಡಿಬೇಕಂತ ನಾವು ಕೊಹ್ಲಿ ಫ್ಯಾನ್ಸ್ ಅಷ್ಟು ಆರ್ ಸಿ ಬಿ ಫ್ಯಾನ್ಸ್ ಆಚರಿಸ್ತೇವೆ. ಮತ್ತು ಆ ಮ್ಯಾಚ್ ಗೆಲ್ಲಬೇಕು. ಆ ಮ್ಯಾಚ್ ಗೆದ್ದರೆ ನಮಗೆ ಪ್ಲೇ ಆಫಿಗೆ ಹೋಗೋ ಚಾನ್ಸ್ ಇದೆ. ಆ ಮ್ಯಾಚ್ ಗೆಲ್ಲೇಬೇಕು. ಸ್ಟೇಡಿಯಮ್ ಭಾಳ ರೆಕಾರ್ಡ್ ಇದೆ ನಮ್ಮ ಕೊಹ್ಲಿದು ಆರ್ ಸಿ ಬಿದು. ಆ ಸ್ಟೇಡಿಯಂನಲ್ಲಿ ಗೆದ್ದೇ ಗೆಲ್ತಾರೆ ಆರ್ ಸಿ ಬಿ. ಧೋನಿ ಆಟ ಭಾಳ ಇಷ್ಟ ನನಗೆ. ಇಡೀ ವರ್ಲ್ಡ್ನಲ್ಲೇ ಬೆಸ್ಟ್ ಕೀಪರ್ ಅಂತ ಆಗಿರೋನು, ಬೆಸ್ಟ್ ಹಿಟ್ಟರ್ ಅಂತ ಆಗಿರೋನು ಅವನ್ನೇ. ಅವನು ಚಲೋ ಆಡಬೇಕು. ಅವನದು ಲಾಸ್ಟ್ ಮ್ಯಾಚ್ ಆಗಿದೆ, ಅವನು ಚಲೋ ಆಡ. ನಮ್ಮ ಕಡೆ ಆರ್ ಸಿ ಬಿ ಕಡೆ ಕೊಹ್ಲಿ ಮತ್ತು ವಿಲ್ ಜಾಕ್ಸ್, ಫ್ಯಾಬ್ ಡುಪ್ಲೆಸಿ, ಮೊಹಮ್ಮದ್ ಸಿರಾಜ್ ಬೌಲಿಂಗ್, ಮತ್ತು ರಜತ್ ಪಟಿದಾರ್ ಬ್ಯಾಟ್ಸ್ಮನ್, ವಿಕೆಟ್ ಕೀಪರ್ ಡಿ ಕೆ ಚಲೋ ಆಡ್ತಾರಂತ ನಾವು. ಈ ಸಲ ಪ್ರೂವ್ ಮಾಡೇ ಮಾಡ್ತಾರೆ ಆರ್ ಸಿ ಬಿ. ಗೆದ್ದೇ ಗೆಲ್ತಾರೆ ಈ ಸಲ ಕಪ್. ಈ ಸಲ ತೇಜಸ್. ಆರ್ ಸಿ ಬಿ ಅವ್ರು ಚೆನ್ನಾಗಿ ಆಡ್ತಾರೆ. ಬಟ್ ಅವ್ರು ಇನ್ನೂ ಬಾಲರ್ಸ್ ಇನ್ನೂ ಇದು ಮಾಡಬೇಕು, ತುಂಬ ಡೆಡಿಕೇಟ್ ಮಾಡಬೇಕು. ಚೆನ್ನೈ ಅವರು ಬಾಲಿಂಗು ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. ಆರ್ ಸಿ ಬಿ ಅವ್ರದ್ದು ಒಂದು ಸ್ವಲ್ಪ ಬಾಲಿಂಗ್ ವೀಕ್ ಇದೆ, ಅದಕ್ಕೆ ಆರ್ ಸಿ ಬಿ ಸೋಲುತ್ತೆ. ಸೊ ಅವ್ರು ಬಾಲರ್ಸ್ ಇನ್ನೂ ಡೆಡಿಕೇಟ್ ಮಾಡಬೇಕು ಅಂತ ಹೇಳ್ತಾರೆ. ಮ್ಯಾಚು ಚೆನ್ನೈ ಮತ್ತು ಆರ್ ಸಿ ಬಿ ಮ್ಯಾಚು ಎಲ್ಲರಿಗೂ ತುಂಬ ಎಲ್ಲರೂ ತುಂಬ ಈಗರ್ ಆಗಿರ್ತಾರೆ ನೋಡೋಕೆ ಮ್ಯಾಚ್ನ. ಸೊ ನನಗನ್ಸುತ್ತೆ ಈ ಸತಿ ಆರ್ ಸಿ ಬಿ ಕಪ್ ತಗೊಳುತ್ತೆ ಅಂತ. ಬಾಲಿಂಗ್ ಇಂಪ್ರೂವ್ ಆಗಬೇಕು. ಆರ್ ಸಿ ಬಿ ಟೀಮ್ ಅವ್ರದ್ದು ಬಾಲಿಂಗ್ ಇಂಪ್ರೂವ್ ಆಗಬೇಕು ಮೆನ್ಸಿಂದು. ನಮ್ಮ ಬ್ಯಾಟ್ಸ್ಮನಲ್ಲಿ ವಿರಾಟ್ ಕೊಹ್ಲಿ, ಬೌಲರಲ್ಲಿ ಮೊಹಮ್ಮದ್ ಸಿರಾಜ್. ಹಾಂ. ನಮ್ಮ ಹೆಸರು ಶ್ರಾವಣಿ. ಈಗ ಆರ್ ಸಿ ಬಿ ಗೆದ್ರೆ ಚಾನ್ಸಸ್ ಇದೆ, ಆದರೆ ರನ್ ರೇಟ್ ಮೇಲೆ ಗೆಲ್ಲಬೇಕು. ಆರ್ ಸಿ ಬಿ ಇದು ಫಸ್ಟ್ ಬಾಲಿಂಗ್ ಇದ್ದರೆ ಅವರು 18 ರನ್ನಿಂದ ಗೆಲ್ಲಬೇಕು. 18 ರನ್ನಲ್ಲಿ ಆಲ್ಔಟ್ ಮಾಡಬೇಕು. ಆರ್ ಸಿ ಬಿದು ಫಸ್ಟ್ ಬ್ಯಾಟಿಂಗ್ ಇದ್ದರೆ ಅವ್ರು 18.1 ಓವರಲ್ಲಿ ಮುಗಿಸ್ಬೇಕು. 180 ಸಮಥಿಂಗ್ ಟಾರ್ಗೆಟ್. 200+ ಇದ್ದರೆ 18+ ಹೋಗ್ಬೋದು ಓವರ್ಸಲ್ಲಿ. ಇದೆ ನಮ್ಮ ಬ್ಯಾಟ್ಸ್ಮನಲ್ಲಿ ವಿರಾಟ್ ಕೊಹ್ಲಿ ಸ್ವಲ್ಪ ಫಾರ್ಮ್ನಲ್ಲಿದ್ದಾರೆ. ಈಗ ಗ್ಲೇನ್ ಮ್ಯಾಕ್ಸ್ವೆಲ್ ಆಡ್ತಿಲ್ಲ, ಅವ್ರು ಆಡಬೇಕಂತ ನಿರೀಕ್ಷಿಸ್ತೀವಿ. ಅವ್ರು ಆಡಬೇಕು. ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಿದ್ದಾರೆ. ಆರೆಂಜ್ ಕ್ಯಾಪ್ ಹೋಲ್ಡರಲ್ಲಿ ಇದ್ದಾರೆ, ಅವರೇ ಹೋಲ್ಡರ್ ಆಗಬೇಕು. ಅವ್ರ ರೆಕಾರ್ಡ್ ಅವ್ರು ಮುರಿಬೇಕು ಈ ಸಲ. 900 ರನ್ಸ್+ ಹೊಡಿಬೇಕು, 1000 ಮಾಡಬೇಕು. ಅಂದರೆ ಫಸ್ಟು ಯಾರು ರಚಿನ್ ರವೀಂದ್ರ ಅಂತ ತೆಗೆದ್ರೆ ಆರ್ ಸಿ ಬಿಗೆ ಚಾನ್ಸಸ್ ತುಂಬ ಇದೆ. ರವೀಂದ್ರ ಜಡೇಜಾ ಬಾಲಿಂಗ್ಗೆ ಡಿಫೆಂಡ್ ಮಾಡಬೇಕು. ಅದೇ ಆರ್ ಸಿ ಬಿ ಸ್ಟೇಡಿಯಮಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆರ್ ಸಿ ಬಿ ತುಂಬ ರೆಕಾರ್ಡ್ಸ್ ಇದೆ. ಚೇಸಿಂಗ್ ಪಿಚ್ ಇದೆ. ಟಾಸ್ ಗೆದ್ರೆ ಆರ್ ಸಿ ಬಿ ಬಾಲಿಂಗ್ ತೋತಾರೆ ಪಕ್ಕ. ಅದು ಅದೇ ನಮ್ಮ ನಿರೀಕ್ಷೆ. ಟಾರ್ಗೆಟ್ ಜಾಸ್ತಿ ಸಿಕ್ಕರೆ ಚೇಸ್ ಮಾಡೋಕ್ಕೆ ಈಸಿ. ವಿರಾಟ್ ಕೊಹ್ಲಿ ರೆಕಾರ್ಡ್ ಬೇಕಾದ್ರೆ ಕಿಂಗ್ ಆಫ್ ದ ಕ್ರಿಕೆಟ್. ಧೋನಿ ಮಾಸ್ಟರ್ ಮೈಂಡೆಡ್ ಕೂಲ್ ಕ್ಯಾಪ್ಟನ್. ಹೇಳೋಕ್ಕಾಗಲ್ಲ. ಈಗ ಧೋನಿ ಲಾಸ್ಟ್ ಮ್ಯಾಚ್ ಇದೆ, ಚೆನ್ನಾಗಿ ಆಡ್ತಾರೆ, ನೋಡೋಕೆ ಚೆನ್ನಾಗಿರುತ್ತೆ. ವಿಕೆಟ್ ಕೀಪಿಂಗ್ ಭಾಳ ಚಲೋ ಸ್ಕಿಲ್ಸ್ ಇದೆ. ಸಮೃದ್ಧ್. ಆರ್ ಸಿ ಬಿ ಅವರು 5 ಮ್ಯಾಚ್ ಸತತವಾಗಿ ಗೆದ್ದು ಪ್ಲೇ ಆಫ್ ರೇಸ್ನಲ್ಲಿ ವಾಪಸ್ ಬಂದಿದ್ದಾರೆ. ಈ ಮ್ಯಾಚನ್ನು ಗೆದ್ದರೆ ಒಳ್ಳೆಯ ರನ್ ರೇಟ್ಲಿಂದ ಗೆದ್ದರೆ ಅವರು ಪ್ಲೇ ಆಫಿಗೆ ತಲುಪುತ್ತಾರೆ. ಮತ್ತು ಈ ಸಲ ಕಪ್ ಹೊಡೆಯಲು ಚಾನ್ಸ್ ಸಿಗುತ್ತದೆ. ಫೀಲ್ಡಿಂಗ್ ಅಟ್ಯಾಕಿಂಗ್ ಇರಬೇಕು, ಮತ್ತು ಜಾಸ್ತಿ ರನ್ಸ್ ಲೀಕ್ ಮಾಡಬಾರ್ದು. ಇದ್ದಿದ್ದ ಕ್ಯಾಚನ್ನು ಹಿಡಿದು ಪ್ಲೇಯರ್ಸಿಗೆ ಜಲ್ದಿ ಔಟ್ ಮಾಡಿಸ್ಬೇಕಂತೂ ಇದು ಮಾಡ್ತೀವಿ. ಸ್ಟೇಡಿಯಂ ಚಿನ್ನಸ್ವಾಮಿ ಇದೆ. ಚೆನ್ನೈಯವರದ ಒಳ್ಳೆಯ ರೆಕಾರ್ಡ್ ಇದೆ ಚೆನ್ನೈನಲ್ಲಿ. ಆದರೆ ನಮ್ಮ ಹೋಮ್ ಗ್ರೌಂಡ್ ಇರುವ ಬೆಂಗಳೂರನ್ನು ನಾವು ಬಿಟ್ಟು ಕೊಡೋದಿಲ್ಲ. ನಮ್ಮ ಆರ್ ಸಿ ಬಿನಲ್ಲಿ ಓಪನರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಮತ್ತು ಫ್ಯಾಬ್ ಡುಪ್ಲೆಸಿ ಒಳ್ಳೆಯ ಅಟ್ಯಾಕಿಂಗ್ ಆಟವನ್ನು ಆಡಿ ಟೀಮನ್ನು ಮುಂದೆ ತಲುಪಿಸಬೇಕು. ಮತ್ತು ಮಿಡಲ್ನಲ್ಲಿ ರಜತ್ ಪಟಿದಾರ್, ವಿಲ್ ಜಾಕ್ಸ್, ಡಿ ಕೆ ಅವರು ಒಳ್ಳೆಯದು ಆಡಿ ಇದು ಮಾಡಬೇಕು. ನಮ್ಮ ಹೆಸರು ಸೈಫ್. ಏನಿಲ್ಲ ಆರ್ ಸಿ ಬಿ ಈ ಸಲ ಗೆಲ್ಲೋ ಚಾನ್ಸ್ 100% ಫ್ಯಾನ್ಸ್ ಇಟ್ಕೊಂಡಿದ್ದಾರೆ. ನೋಡಬೇಕು ಆರ್ ಸಿ ಬಿ ಗೆಲ್ಲುತ್ತಾ ಅಂತ. ನಾವು ವಿ ಕೆ ಫ್ಯಾನ್ಸ್ ಅಲ್ಲ, ಒಬ್ವಿಯಸ್ಲಿ ನಾವು ವಿ ಕೆಗೆ ಸಪೋರ್ಟ್ ಮಾಡೋದು. ಏನಿಲ್ಲ, ಇವತ್ತು ಒಂದು ಸೆಂಚುರಿ ಬರುತ್ತೆ ಅಂತ ನಮ್ದಿತ್ತು. ನೋಡೋಣ ಎಕ್ಸ್ಪೆಕ್ಟೇಷನ್ ಏನಾಗುತ್ತೆ ಅಂತ. ಆದರೆ ಧೋನಿಯವರು ಇದು ವರ್ಷ ಲಾಸ್ಟ್ ಅಲ್ಲ, ನಾವು ಧೋನಿಗೆ ಹೇಟ್ ಮಾಡೋಂಗಿಲ್ಲ. ನಾವು ಧೋನಿ ಕೂಡ ಸಪೋರ್ಟ್ ಮಾಡ್ತೀವಿ, ಯಾಕಂದರೆ ಅವ್ರು ನಮ್ಗೆ ವರ್ಲ್ಡ್ ಕಪ್ ತಂದು ಕೊಟ್ಟಿದ್ದಾರಲ್ಲ. ವಿ ಸಪೋರ್ಟ್ ಧೋನಿ ಆಲ್ಸೋ. ಏನಿಲ್ಲ, ಈ ವಿಲ್ ಜಾಕ್ಸ್ ಹೋಗಿದ್ದಾರೆ, ಮ್ಯಾಕ್ಸ್ವೆಲ್ ಬರ್ತಾರೆ. ಇವತ್ತು ಏನಾಗುತ್ತೆ ಅಂತ ನೋಡಬೇಕು. ಪಿಚ್ ಬಗ್ಗೆ ಹೇಳ್ಬೇಕಾದ್ರೆ ಆಬ್ವಿಯಸ್ಲಿ ನಾವು ಟಾಸ್ ಗೆದ್ದರೆ ಚೇಸೇ ಮಾಡ್ತೀವಿ, ಯಾಕಂದರೆ ಅದು ಚೇಸಿಂಗ್ ಪಿಚ್ ಇದೆ. ಅದಕ್ಕೆ ವಿ ಸಪೋರ್ಟ್ ಆರ್ ಸಿ ಬಿ ಗೆದ್ದರೆ ತುಂಬ ಖುಷಿ ಆಗುತ್ತೆ. ಏನಿಲ್ಲ, ವಿರಾಟ್ ಕೊಹ್ಲಿ ಅಂತೂ ಫಾರ್ಮಲ್ಲಿದ್ದಾನೆ ಚೆನ್ನಾಗಿ. ಫ್ಯಾಫ್ ಡುಪ್ಲೆಸಿಸ್ ಸ್ವಲ್ಪ ಅವ್ರಿಗೆ ಟಚ್ ಕೊಟ್ಟರೆ ಇವತ್ತು ಹೈ ಸ್ಕೋರ್ ಪ್ರಿಡಿಕ್ಟ್ ಮಾಡ್ಬೋದು.
ಮೇ ಬಿ ಐ ಥಿಂಕ್ 200 ಕ್ರಾಸ್ ಆದರೆ ಅವ್ರಿಗೂ ಕೂಡ ಟಫ್ ಆಗುತ್ತೆ. ಫಸ್ಟ್ ಬ್ಯಾಟಿಂಗ್ ಬಂದರೆ 220 230 ಹೊಡೆದ್ರೆ ಅವ್ರಿಗೆ ಭಾಳ ಕಷ್ಟ ಆಗುತ್ತೆ. ನಾವು ಅಪೋಸ್ ಚೇಸ್ ಎಷ್ಟಾದರೂ ಮಾಡ್ಬೋದು, ಯಾಕಂದರೆ DK ಇದ್ದಾರೆ, ಮ್ಯಾಕ್ಸ್ವೆಲ್ ಇದ್ದಾರೆ, ಆಮೇಲೆ ವಿರಾಟ್ ಕೊಹ್ಲಿ, ಫ್ಯಾಫ್ ಡುಪ್ಲೆಸಿಸ್, ರಜತ್ ಪತ್ತೇದಾರ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಕಂಟಿನ್ಯೂಯಸ್ ಎಲ್ಲ ರನ್ಸ್ ಮಾಡ್ತಾ ಬಂದಿದ್ದಾರೆ ರಜತ್ ಪತ್ತೇದಾರ್. ನೋಡ್ಬೇಕು ಏನಾಗುತ್ತೆ ಅಂತ. 100%. ಶ್ರೀವತ್ಸ. RCBಯಲ್ಲಿ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೇಕು. ಆಮೇಲೆ ಮ್ಯಾಕ್ಸ್ವೆಲ್ ಹಾಫ್ ಸೆಂಚುರಿ ಹೊಡೆದ್ರು. ಆಮೇಲೆ ಫಾರ್ಮಿಗೆ ಬರಬೇಕು. ಆಮೇಲೆ ಬಾಲಿಂಗ್ನಲ್ಲಿ ಸಿರಾಜ್ ಎಲ್ಲ ಬಾಲರ್ಸು ಎಕ್ಸ್ಟ್ರಾ ರನ್ಸು ಕೊಡಬಾರ್ದು. ಆಮೇಲೆ ಫೀಲ್ಡಿಂಗ್ನಲ್ಲಿ ಇದು ಕರೆಕ್ಟಾಗಿ ಮಾಡಬೇಕು. ಆಮೇಲೆ ಈ ಸ್ಟೇಡಿಯಮ್ನಲ್ಲಿ ಟಾಸ್ ಆಗಿದ್ನಂದ್ರೆ ಬಾಲಿಂಗ್ ತೊಗೋಬೇಕು. ಬಾಲಿಂಗ್ ತೊಗೊಂಡು ಚೇಸಿಂಗ್ ಮಾಡಿಸ್ಬೇಕು. ಆಮೇಲೆ ಜಿದ್ದಿ ಇದ್ದಂಗೆ ಇರುತ್ತೆ ಸರ್. ಅವರು ಧೋನಿಯವರು ಲಾಸ್ಟ್ ಇಯರ್ ಅಲ್ವಾ, ಕಿಪ್ಪಿ ಅಂತರೂ ಕರೆಕ್ಟ್ ಎಲ್ಲ ವರ್ಲ್ಡ್ ಕಪ್ಪಿಗೆಲ್ಲ ಇದು ಕಪ್ ಕಳ್ಸಿಕೊಟ್ಟಿದ್ದಾರೆ. ಆಮೇಲೆ ಅವ್ರಂತರೂ ಚೆನ್ನಾಗಿ ಆಡಬೇಕು. ಅವ್ರಿಗೂ ಸಪೋರ್ಟ್ ಇದೆ ನಮಗೆ. ಆಮೇಲೆ ವಿರಾಟ್ ಕೊಹ್ಲಿಗೂ ಸೆಂಚುರಿ ಹೊಡಿಬೇಕನ್ನೋ ಆಸೆ ನಮಗೂ ಇದೆ. RCB ಪಕ್ಕ ಗೆಲ್ಲುತ್ತೆ. ಕಿಶೋರ್.